ನಮಸ್ಕಾರ ಸ್ನೇಹಿತರೆ. ಕರ್ಕಟಕ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಕರ್ಕಟಕ ರಾಶಿಯವರ ಆರ್ಥಿಕ ವಿಚಾರಗಳು ಏನೆಲ್ಲ ಲಾಭಗಳನ್ನು ತಂದುಕೊಡುತ್ತೆ? ಆರ್ಥಿಕ ವಿಚಾರಗಳಲ್ಲಿ ಇವರು ಅನುಭವಿಸ್ತಕ್ಕಂಥ ನಷ್ಟಗಳು ಏನು? ಇದಕ್ಕಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರ ಕ್ರಮಗಳು ಯಾವುವು? ಇವರಿಗೆ ಒಲೆಯಲಿದೆಯಾ ಹಣದ ಅದೃಷ್ಟ? ಆರ್ಥಿಕ ಲಾಭ ಇದೆಯಾ? ಉದ್ಯೋಗ, ವ್ಯಾಪಾರ, ವ್ಯವಹಾರ ಹಾಗೆ ಇವರ ಜೀವನದಲ್ಲಿ ಆಗ್ತಕ್ಕಂಥ ಒಂದಷ್ಟು ಬದಲಾವಣೆಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ಒಂದು ಜೂನ್ ತಿಂಗಳು ಕರ್ಕಟಕ ರಾಶಿಯವರಿಗೆ ಆರ್ಥಿಕ ಹಾಗೂ ವೃತ್ತಿ ಜೀವನದ ಮೇಲೆ ಬದಲಾವಣೆಗಳಾಗುವಂತೆ ಮಾಡುತ್ತೆ. ಗ್ರಹಗಳ ಸ್ಥಾನ ಈ ರಾಶಿಯವರಿಗೆ ಪ್ರಗತಿ, ಸಂತೋಷ, ನೆಮ್ಮದಿ, ಧನಲಾಭವನ್ನು ತಂದುಕೊಟ್ರೆ ಇನ್ನೊಂದಷ್ಟು ಸಂದರ್ಭದಲ್ಲಿ ವೃತ್ತಿ ಸಮಸ್ಯೆ ಹಾಗೂ ಹಣಕಾಸಿನ ಸವಾಲುಗಳನ್ನು ಸೃಷ್ಟಿಸಬಹುದು. ಅಂದಹಾಗೆ ಜ್ಯೋತಿಷ್ಯದಲ್ಲಿ ಶುಭ ಗ್ರಹವಾದ ಬೃಹಸ್ಪತಿ ಗುರು ಕರ್ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸ್ತಾ ಇದ್ದು, ಅಸುರರ ಅರಸ ಶುಕ್ರ ಹಾಗೂ ಚಂದ್ರ ಕೂಡ ಕರ್ಕಟಕ ರಾಶಿಯಲ್ಲಿ ಸಾಕ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ರಾಶಿಯವರಿಗೆ ಒಳ್ಳೆಯದಾದರೆ ಇನ್ನೊಂದಷ್ಟು ರಾಶಿಗಳಿಗೆ ನರಕ ಪ್ರದರ್ಶನವಾಗುತ್ತೆ. ಅದರಂತೆ ಕರ್ಕಟಕ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ. ಕರ್ಕಟಕ ರಾಶಿಯವರಿಗೆ ಈ ತಿಂಗಳು ಆತ್ಮವಿಶ್ವಾಸ ಹೆಚ್ಚಿಗೆ ಆಗಬಹುದು. ವೃತ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಸಿಗುತ್ತೆ. ಈ ಒಂದು ಜೂನ್ ತಿಂಗಳಲ್ಲಿ ಚಂದ್ರನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಬಡ್ಡಿ ವ್ಯವಹಾರ ಮಾಡುವ ಕೆಲಸಗಳನ್ನು ಸುಧಾರಿಸ್ತಾನೆ. ಮಾಧ್ಯಮ, ಮಾರಾಟ, ಬರವಣಿಗೆ ಅಥವಾ ಆನ್ಲೈನ್ ಕೆಲಸದಲ್ಲಿ ತೊಡಗಿರೋರಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗಬಹುದು. ಆರ್ಥಿಕವಾಗಿ ಲಾಭವಾಗುವ ಸಮಯ ಇದಾಗಿದ್ದು, ಈ ಒಂದು ಜೂನ್ ತಿಂಗಳು ಕೆಲಸದ ಒತ್ತಡ ಹೆಚ್ಚಿಗೆ ಮಾಡುತ್ತೆ. ವೃತ್ತಿಪರ ಮತ್ತು ವೈಯಕ್ತಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ನೀವು ಮಾನಸಿಕವಾಗಿ ದಣಿದ ಅನುಭವ ಆಗಬಹುದು. ಕೆಲಸದಲ್ಲಿ ಯೋಚಿಸದೆ ಪ್ರತಿಕ್ರಿಯಿಸೋದನ್ನು ತಪ್ಪಿಸಬೇಕು. ಈ ರಾಶಿಯವರಿಗೆ ಕೆಲಸದಲ್ಲಿ ಆತ್ಮವಿಶ್ವಾಸ ಸುಧಾರಿಸುತ್ತೆ. ಹಿರಿಯರು ನಿಮ್ಮ ಪ್ರಯತ್ನಗಳನ್ನು ಗಮನಿಸಿ ಬೆಂಬಲವನ್ನು ಕೊಡ್ತಾರೆ. ಕೆಲವರು ತಮ್ಮ ಹಿಂದಿನ ಕೆಲಸಗಳಿಗೆ ಪ್ರಶಂಸೆಯನ್ನು ಕೂಡ ಪಡ್ಕೊಳ್ತಾರೆ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಲಾಭವನ್ನು ನೀವು ಪಡ್ಕೊಳ್ತೀರಾ. ಈ ಸಮಯ ನಿಮಗೆ ಬೆಳವಣಿಗೆಯನ್ನು ತರಲು ಸಹಾಯ ಮಾಡುತ್ತೆ. ಕರ್ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಪ್ರಾಯೋಗಿಕ ಚಿಂತನೆ, ತಾಳ್ಮೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಧಾರಿಸ್ತಾನೆ. ಜೂನ್ ತಿಂಗಳಲ್ಲಿ ಚಂದ್ರನು ಉಳಿತಾಯ, ಹಣಕಾಸು ಯೋಜನೆ ಮತ್ತು ಭವಿಷ್ಯದ ಭದ್ರತೆಯ ಮೇಲೆ ಗಮನವನ್ನು ಹೆಚ್ಚಿಸ್ತಾನೆ. ವ್ಯವಹಾರ, ಬೋಧನೆ ಅಥವಾ ಮಾರಾಟ ಕ್ಷೇತ್ರದಲ್ಲಿ ತೊಡಗಿರೋರಿಗೆ ಕ್ರಮೇಣ ಪ್ರಗತಿ ಕಂಡುಬರುತ್ತೆ. ಆರ್ಥಿಕವಾಗಿ ಈ ಸಮಯ ಎಚ್ಚರಿಕೆಯನ್ನು ಸೂಚಿಸುತ್ತೆ. ಜೂನ್ ತಿಂಗಳಲ್ಲಿ ಕರ್ಕಟಕ ರಾಶಿಯಲ್ಲಿ ಚಂದ್ರನು ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಸುಧಾರಿಸ್ತಾನೆ. ಕೆಲವರು ಕೆಲಸಕ್ಕಾಗಿ ಪ್ರಯಾಣವನ್ನು ಮಾಡಬಹುದು. ಜೂನ್ನಲ್ಲಿ ಮನೆಯ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡಗಳು ಸಮತೋಲನಗೊಳಿಸೋದು ಸ್ವಲ್ಪ ಆಯಾಸಕರ ಅಂತ ಅನಿಸಬಹುದು. ಕರ್ಕಟಕ ರಾಶಿಯಲ್ಲಿ ಶುಕ್ರ ಮತ್ತು ಗುರು ಈ ವಾರ ಆತ್ಮವಿಶ್ವಾಸ ಮತ್ತು ವೃತ್ತಿಪರ ಬೆಳವಣಿಗೆಗೆ ಸಹಾಯ ಮಾಡೋದನ್ನು ಮುಂದುವರಿಸ್ತಾನೆ. ಜೂನ್ ತಿಂಗಳಲ್ಲಿ ಕರ್ಕಟಕ ರಾಶಿಯಲ್ಲಿ ಚಂದ್ರನು ನಿಮ್ಮ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡ್ತಾನೆ. ಇದು ನಿಮ್ಮ ಯಶಸ್ಸಿಗೆ ಬಲವಾದ ಹಂತವಾಗಿದೆ. ಮಾಧ್ಯಮ, ಬೋಧನೆ, ಮಾರ್ಕೆಟಿಂಗ್, ಬರವಣಿಗೆ ಮತ್ತು ಸಂವಹನ ಆಧಾರಿತ ಕೆಲಸದಲ್ಲಿ ತೊಡಗಿರೋರಿಗೆ ವಿಶೇಷವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸಾಮಾಜಿಕ ಸಂಪರ್ಕಗಳ ಮೂಲಕ ಹಣಕಾಸಿನ ಅವಕಾಶಗಳು ಉದ್ಭವಿಸಬಹುದು. ಜೂನ್ ತಿಂಗಳಲ್ಲಿ ನಿಮ್ಮ ಗಮನ ಉಳಿತಾಯ, ಕುಟುಂಬ ವೆಚ್ಚಗಳತ್ತ ಬದಲಾಗುತ್ತೆ. ನೀವು ಹಣ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಪ್ರಾಯೋಗಿಕವಾಗಿ ಯೋಚಿಸಲು ಪ್ರಾರಂಭಿಸ್ತೀರಾ. ಭಾವನಾತ್ಮಕ ಕ್ಷಣಗಳಲ್ಲಿ ದುಡುಕಿನ ಖರ್ಚುಗಳನ್ನು ತಪ್ಪಿಸಿ. ಜೂನ್ನಲ್ಲಿ ಚಂದ್ರ ಮತ್ತೊಮ್ಮೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಂವಹನನ ಹೆಚ್ಚಿಸ್ತಾನೆ. ವೃತ್ತಿ, ಹಣಕಾಸು ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ವಿಷಯಗಳು ಈ ಒಂದು ತಿಂಗಳಾಂತ್ಯದಲ್ಲಿ ಸಕಾರಾತ್ಮಕ ತಿರುವನ್ನು ಪಡ್ಕೊಳ್ಳುತ್ತೆ. ಇನ್ನು ಜೂನ್ ತಿಂಗಳ 3ನೇ ವಾರ ಈ ಒಂದು ರಾಶಿಯವರಿಗೆ ಮಾನಸಿಕ ಒತ್ತಡ ಮತ್ತು ವೃತ್ತಿ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಅತಿಯಾದ ಚಿಂತನೆಯೊಂದಿಗೆ ಪ್ರಾರಂಭವಾಗುತ್ತೆ. ಈ ರಾಶಿಯಲ್ಲಿ ಚಂದ್ರನು ಕೆಲಸದ ನಿರ್ಧಾರಗಳು ಅಥವಾ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಗೊಂದಲವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಕೆಲಸದ ಪರಿಸ್ಥಿತಿಯಲ್ಲಿ ಅತಿಯಾಗಿ ಯೋಚಿಸೋದನ್ನು ಅಥವಾ ನಿಮ್ಮ ಪ್ರಗತಿಯನ್ನು ಇತರರೊಂದಿಗೆ ಹೋಲಿಸೋದನ್ನು ತಪ್ಪಿಸಿ. ಆರ್ಥಿಕವಾಗಿ ಅನಗತ್ಯ ವೆಚ್ಚಗಳು ನಿಮಗೆ ಕಳವಳವನ್ನು ಉಂಟು ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರೋದು ಉತ್ತಮ. ಚಂದ್ರನು ಕರ್ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ವಿಶ್ವಾಸ ಮತ್ತು ಸಂವಹನ ಸುಧಾರಿಸುತ್ತೆ. ತಂಡದ ಕೆಲಸ ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲ ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತೆ. ಆರ್ಥಿಕವಾಗಿ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಯೋಚಿಸ್ತೀರಾ. ನಿಮ್ಮ ಗಮನ ಆದಾಯ, ಉಳಿತಾಯ ಮತ್ತು ಜವಾಬ್ದಾರಿಗಳ ಕಡೆಗೆ ಈ ತಿಂಗಳಲ್ಲಿ ಬದಲಾಗುತ್ತೆ.
ಈ ತಿಂಗಳು ನೀವು ತೆಗೆದುಕೊಳ್ತಕ್ಕಂಥ ಆರ್ಥಿಕ ನಿರ್ಧಾರಗಳು ನಿಮಗೆ ಪ್ರಯೋಜನವನ್ನು ನೀಡಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದಲ್ಲದೆ ಕೆಲಸದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತೆ. ನಿಮ್ಮ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನೀವು ಒಂದಷ್ಟು ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಬೇಕಾಗತ್ತೆ. ವೃತ್ತಿ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ನೀವು ನಿಮ್ಮ ಭವಿಷ್ಯದ ಗುರಿಗಳು ಅಥವಾ ಕೆಲಸದ ಒತ್ತಡಗಳ ಬಗ್ಗೆ ಮೌನವಾಗಿ ಚಿಂತಿಸ್ತೀರಾ, ಆದರೆ ಅತಿಯಾಗಿ ಯೋಚಿಸೋದನ್ನು ತಪ್ಪಿಸಬೇಕಾಗತ್ತೆ. ಈ ಒಂದು ವಾರದ ಆರಂಭದಲ್ಲಿ ಚಂದ್ರನು ತಂಡದ ಕೆಲಸ ಮತ್ತು ವೃತ್ತಿಪರ ಸಂವಹನಗಳನ್ನು ಸುಧಾರಿಸ್ತಾನೆ. ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಸಾಮಾಜಿಕ ಸಂಪರ್ಕಗಳ ಬೆಂಬಲವು ನಿಮಗೆ ವೃತ್ತಿಪರವಾಗಿ ಸಹಾಯ ಮಾಡುತ್ತದೆ. ಸಾರ್ವಜನಿಕ ವ್ಯವಹಾರ, ಮಾಧ್ಯಮ ಅಥವಾ ನಾಯಕತ್ವದ ಕ್ಷೇತ್ರದಲ್ಲಿರೋರು ಕೆಲಸದಲ್ಲಿ ಹೆಚ್ಚು ಸುಲಭವಾಗಿ ಪ್ರಗತಿಯನ್ನು ಕಂಡುಕೊಳ್ತಾರೆ. ನೀವು ಈ ಒಂದು ತಿಂಗಳಿಡೀ ಜವಾಬ್ದಾರಿಯನ್ನು ಹೊತ್ತೀರಾ, ನಿಮ್ಮನ್ನು ಕಾರ್ಯನಿರತರಾಗಿ ಇರುವಂತೆ ಮಾಡಿಕೊಳ್ತೀರಾ. ಸಂವಹನ ಮತ್ತು ಉದ್ಯೋಗ ಅವಕಾಶಗಳನ್ನು ನೀವು ಕಂಡುಕೊಳ್ತೀರಾ. ವಿಶ್ಲೇಷಣಾತ್ಮಕ ಕೆಲಸ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿರೋರು ಈ ಅವಧಿಯಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತೀರಾ. ವೃತ್ತಿಪರ ಸಂಪರ್ಕಗಳು ಅಥವಾ ಸಾಮಾಜಿಕ ಸಂವಹನಗಳ ಮೂಲಕ ಆರ್ಥಿಕ ಲಾಭಗಳು ಕಂಡುಬರುತ್ತೆ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಕೆಲಸದ ಪರಿಸ್ಥಿತಿಗಳು ಸುಧಾರಿಸುತ್ತೆ. ಇದರಿಂದ ತಂಡದ ಕೆಲಸ ಸುಲಭವಾಗಬಹುದು. ಬಾಕಿ ಇರುವ ಕೆಲಸಗಳು ಪ್ರಗತಿಯಲ್ಲಿರುತ್ತೆ. ಕೆಲಸದ ಹೊರೆ ಅಥವಾ ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ಒತ್ತಡವನ್ನು ಉಂಟು ಮಾಡಬಹುದು. ಆದ್ದರಿಂದ ಅತಿಯಾಗಿ ಯೋಚಿಸೋದನ್ನು ತಪ್ಪಿಸಿ ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇನ್ನು ಈ ಒಂದು ರಾಶಿಯವರಿಗೆ ಸಂವಹನ, ಪ್ರಯಾಣ, ನೆಟ್ವರ್ಕಿಂಗ್ ಮತ್ತು ಹೊಸ ವಿಚಾರಗಳ ಕಲಿಕೆಯ ಮೂಲಕ ವೃತ್ತಿ ಪ್ರಗತಿಯನ್ನು ಕಾಣ್ತಾರೆ. ಗುರು ಸಂಚಾರ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಮಾಧ್ಯಮ, ಬೋಧನೆ, ಕಾನೂನು ಕೆಲಸ ಅಥವಾ ಮಾತುಕತೆಗೆ ಸಂಬಂಧಿಸಿದ ವೃತ್ತಿಗಳಲ್ಲಿರೋರಿಗೆ ಇದು ಸಕಾರಾತ್ಮಕ ಸಮಯವಾಗಿದೆ. ಆರ್ಥಿಕವಾಗಿ ಈ ಒಂದು ವಾರದ ಮೊದಲಾರ್ಧವು ನೆಟ್ವರ್ಕಿಂಗ್ ಅಥವಾ ಪ್ರಯಾಣದ ಅವಕಾಶಗಳನ್ನು ನೀಡುತ್ತೆ. ವೃತ್ತಿ ಜವಾಬ್ದಾರಿಗಳು, ಕೆಲಸದ ಒತ್ತಡಗಳು ಹೆಚ್ಚಿಗೆಯಾಗಿ ಕೆಲಸದಲ್ಲಿ ಹೆಚ್ಚು ನಿರಂತರತೆ ಇರುವಂತೆ ಮಾಡುತ್ತೆ. ಹಣವನ್ನು ಖರ್ಚು ಮಾಡೋದನ್ನು ತಪ್ಪಿಸಬೇಕಾಗತ್ತೆ. ನೀವು ಸಹೋದ್ಯೋಗಿಗಳ ಬೆಂಬಲವನ್ನು ಪಡ್ಕೊಳ್ತೀರಾ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ನಿಮಗೆ ವೃತ್ತಿಪರವಾಗಿ ಸಹಾಯವನ್ನು ಕೊಡ್ತಾರೆ. ಸಾಧ್ಯವಾದಷ್ಟು ಈ ತಿಂಗಳಲ್ಲಿ ನೀವು ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಾಗದಂತೆ ನೋಡಿಕೊಳ್ಳಿ. ನೀವು ಸಾಲ, ತೆರಿಗೆಗಳು, ಹಣಕಾಸು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡವನ್ನು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ತೆಗೆದುಕೊಳ್ತೀರಾ. ವೃತ್ತಿ ಪ್ರಗತಿಯ ಬಗ್ಗೆ ಸೂಕ್ಷ್ಮವಾಗಿರ್ತೀರಾ. ತಾಳ್ಮೆಯು ಸಂದರ್ಭಗಳನ್ನು ಉತ್ತಮವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತೆ. ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ ಮತ್ತು ಮೇಲಾಧಿಕಾರಿಗಳು ಅಥವಾ ಮಾರ್ಗದರ್ಶಕರ ಬೆಂಬಲ ಹೆಚ್ಚಾಗ್ತಾ ಹೋಗುತ್ತೆ. ಸಂಶೋಧನೆ, ಶಿಕ್ಷಣ, ಕಾನೂನು ಕೆಲಸ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿರೋರು ಪ್ರಗತಿಯನ್ನು ಕಾಣ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗಮನವು ಸಂಪೂರ್ಣವಾಗಿ ವೃತ್ತಿ ಅಭಿವೃದ್ಧಿ ಮತ್ತು ನಿಮ್ಮ ಸಾರ್ವಜನಿಕ ಇಮೇಜನ್ನು ಸುಧಾರಿಸುವತ್ತ ಬದಲಾಗುತ್ತೆ. ನಿಮ್ಮ ಪ್ರಯತ್ನಗಳನ್ನು ಅಂತಿಮವಾಗಿ ಪ್ರಮುಖ ಜನರು ಕೂಡ ಗಮನಿಸ್ತಾರೆ. ಸಂಚಾರ, ಸಂವಹನ, ನೆಟ್ವರ್ಕಿಂಗ್ ಮತ್ತು ವ್ಯವಹಾರ ಚರ್ಚೆಗಳನ್ನು ಸುಧಾರಿಸಿಕೊಳ್ಳಲು ತುಂಬಾ ಮುಖ್ಯವಾಗುತ್ತೆ. ಗ್ರಾಹಕರು, ಸಹೋದ್ಯೋಗಿಗಳು ಅಥವಾ ಪಾಲುದಾರರಿಂದ ಬೆಂಬಲ ಸಿಗೋದ್ರಿಂದ ಕೆಲಸದ ಪರಿಸ್ಥಿತಿಗಳು ಸುಧಾರಿಸುತ್ತೆ. ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಗಳು ಕೂಡ ಇದ್ದು, ಹಣಕಾಸು, ತೆರಿಗೆಗಳು, ಉಳಿತಾಯ ಅಥವಾ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಭವಿಷ್ಯದ ಭದ್ರತೆ ಮತ್ತು ದೀರ್ಘಾವಧಿಯ ಯೋಜನೆಗಳ ಬಗ್ಗೆ ನೀವು ಗಂಭೀರವಾಗಿ ಚರ್ಚಿಸೋದು ಮುಖ್ಯವಾಗುತ್ತೆ. ಇದೆಲ್ಲವೂ ಕೂಡ ಕರ್ಕಟಕ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯವಾಗಿದ್ದು, ಕರ್ಕಟಕ ರಾಶಿಯವರು ಇದನ್ನು ಅನುಸರಿಸಿ ನಡೆಯೋದ್ರಿಂದ ಒಂದಷ್ಟು ಲಾಭ ಹಾಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕಂಡುಕೊಳ್ತಾರೆ ಅಂತ ಹೇಳಬಹುದು. ಸೊ ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.